ಸ್ಟೂಡೆಂಟ್ಸ್ ಎಲ್ರು ಕೇಳಿಸ್ಕೊಳ್ಳಿ. ಮೊದಲು ನಾವು ಉಳ್ಕೊಳ್ಳೋದಕ್ಕೆ ಟೆಂಟ್ಸ್ ಹಾಕ್ಬೇಕು. ಅಂದ್ರೆ ಇಲ್ಲಿ 5 ಸ್ಟಾರ್ ಹೋಟೆಲ್ ಇಲ್ವಾ? ಹಾಸಿಗೆ ಹಾಸ್ಕೊಂಡು ಹೊರಗಡೆ ಮಲ್ಕೋ, ಎಲ್ಲ ಸ್ಟಾರ್ಸ್ ಕಾಣಿಸುತ್ತೆ. ಬೇಕು ಅಂದ್ರೆ ಟ್ರೈ ಮಾಡು. ಬೇಡ ಬಿಡಿ ಸರ್, ಟೆಂಟೇ ಬೆಟರ್. ಡಿಯರ್ ಸ್ಟೂಡೆಂಟ್ಸ್, ಆಟದಲ್ಲಾಗ್ಲಿ ಸ್ಪರ್ಧೆಲಾಗ್ಲಿ 2 ಟೀಮ್ಸ್ ಇರಬೇಕು. ಅದಕ್ಕೆ ಮೊದಲು ನಾವು 2 ಟೀಮ್ಸ್ ಆಗೋಣ. ಆ ಟೀಮ್ಗೆ ಹೆಸರೇನು ಮೇಡಮ್? ಗುಡ್ ಕ್ವೆಶ್ಚನ್. ವಾಟ್ಸ್ ಯೋರ್ ನೇಮ್? ಅರುಣಾ ಮ್ಯಾಮ್. ಕಲ್ಪನಾ, ಸುಮಂತ್ ಕಮ್, ಅರುಣ್, ಆದ್ಯ, ಛಾಯಾ ಕಮ್. ರಾಜಲಕ್ಷ್ಮಿ, ವಿಜಯ್ ಕಮ್. ಸರ್, ಈ ಟೀಮಲ್ಲಿ ನಾನು ಇರಲ್ಲ. ಏನಾಯ್ತು ರಾಜಲಕ್ಷ್ಮಿ? ಯಾಕಿರಲ್ಲ ಅಂತಿದ್ಯಾ? ಆದ್ಯ ಯಾವ ಟೀಮಲ್ಲಿ ಇರ್ತಾಳೋ ನಾನು ಆ ಟೀಮಲ್ಲೇ ಇರ್ತೀನಿ ಮೇಡಮ್. ಅಪ್ಪ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ನೀವು ಯಾವತ್ತಾದ್ರೂ ಟ್ರಿಪ್ಗೆ ಹೋಗಿದ್ರಾ? ಇಲ್ಲ ಮಗನೇ, ಜ್ಞಾನ ಬೆಳೆಸ್ಕೋಬೇಕು ಅಂದ್ರೆ ಶಾಲೆಗೆ ಹೋಗ್ಬೇಕು, ಲೋಕ ಜ್ಞಾನ ಬೆಳೆಸ್ಕೋಬೇಕು ಅಂದ್ರೆ ಬಾರ್ಗೆ ಹೋಗ್ಬೇಕು ಕಣೋ ಹುಚ್ಚ. ಅದೇನು ಇಲ್ಲ ತಮ್ಮ, ಆ ಫೋನು ಟ್ರಿಂಗ್ ಟ್ರಿಂಗ್ ಅಂತ ಬಡ್ಕೋತಾ ಇದೆ. ತೆಗಿಬಹುದಲ್ವಾ? ಅದೇ ಹಲೋ ರಾಜಿ. ಹಲೋ ಅಮ್ಮ. ಅಲ್ಲಿ ಹೋಗಿ ತಲುಪಿದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳ್ದವಳು ನೀನು. ಇಷ್ಟೊತ್ತಾದ್ರೂ ಯಾಕೆ ಫೋನ್ ಮಾಡ್ಲಿಲ್ಲ? ಕ್ಷೇಮವಾಗಿ ತಲುಪಿದ್ರಿ ಅಲ್ವಾ? ಕ್ಷೇಮವಾಗಿ ತಲುಪಿದೀವಮ್ಮ. ಅಮ್ಮ, ನಾನು ಈ ಥರ ಟ್ರಿಪ್ಪಿಗೆ ಬಂದಿರೋದು ಮೊದಲನೇ ಸಲ ಅಲ್ವಾ? ಈ ಲೊಕೇಶನ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇಲ್ಲಿ ನಮ್ಮ ಊರಿನ ಗುಡಿ ಗೋಪುರಕ್ಕಿಂತ ದೊಡ್ಡ ದೊಡ್ಡ ಬೆಟ್ಟ ಇದೆಯಮ್ಮ. ಬೆಟ್ಟಗಳ? ಅಯ್ಯೋ, ದೇವಸ್ಥಾನದ ಪಕ್ಕದಲ್ಲಿ ಬೆಟ್ಟ ಇದೆ ಅಂತ ಹೇಳ್ತಿದ್ಯಾ? ದೇವಸ್ಥಾನದ ಪಕ್ಕದಲ್ಲ? ಓಕೆ ಓಕೆ. ಹಾ ಹೌದಮ್ಮ. ಅಮ್ಮ, ಇಲ್ಲಿ ದೊಡ್ಡ ದೊಡ್ಡ ಮರಗಳು, ಅದ್ರ ಮೇಲೆ ಬಣ್ಣ ಬಣ್ಣದ ಪಕ್ಷಿಗಳು ಇನ್ನು ತುಂಬಾ ಇದೆ ಅಮ್ಮ. ನಾನಿಂಥ ಲೊಕೇಶನ್ಸ್ನ ಯಾವತ್ತೂ ನೋಡಿಲ್ಲ. ನೀನೆಷ್ಟು ಕಷ್ಟಪಟ್ಟು ನಮ್ಮನ್ನ ಕಳ್ಸಿದ್ಯಾ. ನೀನ್ ನನ್ನ ಫೇವ್ರೇಟ್ ಅಮ್ಮ. ನನ್ನ ಬಗ್ಗೆ ಹಾಗಿರ್ಲಿ, ಅಲ್ಲಿ ಆದ್ಯ ಏನ್ ಮಾಡ್ತಿದ್ದಾಳೆ? ಪಕ್ಕನೇ ಇದ್ದಾಳಮ್ಮ. ಆದ್ಯನಿಗೆ ಫೋನ್ ಕೊಡು, ಮಾತಾಡ್ಬೇಕು. ಸರಿ. ಆದ್ಯ, ಆದ್ಯ.
ಅಮ್ಮ ಅವಳೇನೋ ಯೋಚನೆ ಮಾಡ್ತಿದ್ದಾಳೆ. ಆದ್ಯ ನನ್ ಜೊತೆ ಕೂಡ ಯಾಕೆ ಮಾತಾಡ್ತಾ ಇಲ್ಲ? ಒಂದ್ ವೇಳೆ ಸೀನು ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾಳೋ ಏನೋ. ಅದಕ್ಕೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ರಾಜಿ, ಶಿವರಾಜು ನಿನ್ ಹತ್ರ ಮಾತಾಡ್ಬೇಕಂತೆ. ಹಲೋ ಹಲೋ ಚಿಕ್ಕಪ್ಪ. ರಾಜಲಕ್ಷ್ಮಿ, ಟ್ರಿಪ್ ಹೇಗಿದೆಮ್ಮ? ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ, ನಾವು ತುಂಬಾ ಹ್ಯಾಪಿ ಆಗಿದ್ದೀವಿ. ಸರಿ ಸರಿ, ಅನಾವಶ್ಯಕವಾಗಿ ದುಡ್ಡನ್ನೆಲ್ಲ ಖರ್ಚು ಮಾಡೋ ಬದಲು ದುಡ್ಡನ್ನ ಹುಷಾರಾಗಿ ಖರ್ಚು ಮಾಡಿ. ಹಾಗೆ ನಿಮಗೆ ಗೊತ್ತಿಲ್ಲದಿರೋ ಜಾಗಕ್ಕೆಲ್ಲ ಹೋಗ್ಬೇಡಿ. ಅಷ್ಟಕ್ಕೂ ಕಾಡಲ್ವಾ, ಅಲ್ಲೆಲ್ಲ ಹೋಗ್ಬೇಡಿ, ಹುಷಾರಾಗಿರಿ. ಹಾಗೆ ಮಾಡ್ತೀವಿ. ಅವ್ರ ಫ್ರೆಂಡ್ಸ್ಗಿಂತ ಅಲ್ಲಿರೋ ಪ್ರಾಣಿಗಳೇನೋ ಅಪಾಯಕಾರಿ ಅಲ್ಲ.